ಹೇಳಿದ್ನಲ್ಲ, ಎಲ್ಲಿ ಜಾತಿ ಕೇಳ್ತಾರೆ, ಎಲ್ಲಿ ಮಾರ್ಕ್ಸ್ ಕೇಳ್ತಾರೆ, ಅಲ್ಲಿಗೆ ನಾನು ಹೋಗೋದಿಲ್ಲ. ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ಜೀವನದ 2 ಅತಿ ದೊಡ್ಡ ನಿರ್ಧಾರಗಳನ್ನು ತಗೊಂಡೆ. ಒಂದು, ಜರ್ನಲಿಸ್ಟ್ ಆಗ್ಬೇಕು ಅನ್ನೋದು. ಇನ್ನೊಂದು, ಲೈಫಲ್ಲಿ ಏನಾದರೂ ನಾನು ಗೌರ್ಮೆಂಟ್ ಜಾಬ್ ಒಂದು ಮಾಡೋದಿಲ್ಲ ಅಂತ. MSc 85-86% ಮಾಡಿದವರು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ನನ್ನ ಜೊತೆಗಿರುವಂಥ 10 ಜನರಿಗಿಂತ ಹೆಚ್ಚು ಪ್ರತಿಭೆ ನನಗಿದೆ, ಆದರೆ 10 ಜನರಿಗೆ ಪ್ರಮೋಷನ್ ಆಗೋ ತನಕ ನಾನು ವೇಟ್ ಮಾಡಬೇಕು ಅನ್ನೋದಿದೆಯಲ್ಲ, ನನ್ನ ಲೈಫಿನ ರೂಲ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. MSc 85-86% ಮಾಡಿದವರು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಆ್ಯಪಲ್ ಫೋನ್ ಮಾಡಿದ್ಯಾರು? ಸ್ಟೀವ್ ಜಾಬ್ಸ್. ಕಾಲೇಜ್ ಡ್ರಾಪ್ಔಟ್. ಹೀಗೆ ನನ್ನ PUC ಫೇಲ್ ಆದವನು ಹೆಂಗೆ ಪ್ರತಿಭಾ ಪುರಸ್ಕಾರ ಕರೆದಿರ್ದಿರಲ್ಲ ಇವತ್ತು, ಹಾಗೆ ಸ್ಟೀವ್ ಜಾಬನ್ನು ಒಂದು ಸಲ ಒಂದು ಕಾಲೇಜಿನ ಕಾನ್ವೊಕೇಷನಿಗೆ ಕರೆದಿದ್ರು. ಆತ ಹೇಳ್ದ, ಕಾನ್ವೊಕೇಷನ್ ಫಂಕ್ಷನಿಗೆ ಅತಿ ಹತ್ತಿರ ನಾನು ಇವತ್ತೇ ಬಂದಿದ್ದು ಅಂತ ಹೇಳ್ತಾನೆ. ಇವನೊಬ್ಬ Airbnb ಅಂತ ಮಾಡಿ ಕನೆಕ್ಟ್ ಮಾಡ್ದ. ಜಗತ್ತಿನ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ ಈಗ ಅದು, ಇಡೀ ಪ್ರಪಂಚದ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ. ಅಗೇನ್ ಹೋಗಿ ಚೆಕ್ ಮಾಡಿರಿ, ಇದನ್ನು ಮಾಡಿದವ್ರು ಯಾರು PUC ಟಾಪರ್ ಆಗಿದ್ರು, SLC ಟಾಪರ್ ಆಗಿದ್ರು. EMI ಕಟ್ಟಿ ಕಾರ್ ತಗೊಂಡವನು, ದುಡ್ಡು ಕೊಟ್ಟು ಪ್ರಯಾಣ ಮಾಡಿದವನು, ಇಬ್ಬರು ಕೂಡ ಮನೇಲಿ ಕೂತ್ಕೊಂಡು ಆ್ಯಪ್ ಮಾಡಿದವನಿಗೆ ದುಡ್ಡು ಕೊಟ್ಟರು. ಓಲಾ, ಊಬರ್ ಸ್ವಂತಕ್ಕೆ ಒಂದು ಕ್ಯಾಬ್ ಇಟ್ಕೊಂಡಿಲ್ಲ, ನೆನ್ಪಿಟ್ಕೊಳ್ಳಿ. ಅವು ಜಗತ್ತಿನ ಅತಿ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಿವತ್ತು. ನೀವು ಮನೇಲಿ ಕೂತ್ಕೊಂಡಿದ್ದೀರ, ಹಸು ಆಗ್ತಾ ಇದೆ, ಹೋಟೆಲ್ಗೆ ಹೋಗಿ ಯಾವನ ಅಲ್ಲಿ ತನಕ ಹೋಗ್ತಾನೋ, ಸ್ವಿಗ್ಗಿ, ಝೊಮ್ಯಾಟೊ, ಏನು ಬೇಕು ಬುಕ್ ಮಾಡ್ತೀರಿ, ಮನೆಗೆ ಬರುತ್ತೆ. ಹೋಟೆಲ್ ಯಾವನೋ ನಡೆಸ್ದ, ತಗೊಂಡು ಬಂದು ಕೊಟ್ಟವನು ಇನ್ಯಾರೋ. ಇಬ್ಬರು ಯಾರಿಗೆ ದುಡ್ಡು ಕೊಟ್ಟರು? ಆ್ಯಪ್ ಮಾಡಿದವನಿಗೆ. ತಲೆ ಒಂದು ಹೋಟೆಲ್ ಇಲ್ಲ ರೀ, ಸ್ವಿಗ್ಗಿದು ಒಂದು ಸ್ವಂತ ಹೋಟೆಲ್ ಇಲ್ಲ, ಝೊಮ್ಯಾಟೊದೊಂದು ಸ್ವಂತ ಹೋಟೆಲ್ ಇಲ್ಲ, ಊಬರ್ನವರು, ಓಲಾದವರು ಒಂದು ಕ್ಯಾಬ್ ಇಟ್ಕೊಂಡಿಲ್ಲ. ಅವ್ರು ಇಬ್ಬರದು ಒಂದು ಕಡೆ ಡಿಮ್ಯಾಂಡ್ ಇದೆ, ಇನ್ನೊಂದು ಕಡೆ ಸಪ್ಲೈ ಇದೆ. ಇವನೊಬ್ಬ Airbnb ಅಂತ ಮಾಡಿ ಕನೆಕ್ಟ್ ಮಾಡ್ದ. ಜಗತ್ತಿನ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ ಈಗ ಅದು, ಇಡೀ ಪ್ರಪಂಚದ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ. ಸ್ವಂತಕ್ಕೆ ಒಂದು ಹೋಟೆಲ್ ಇಲ್ಲ, ಒಂದು ರೂಮ್ ಇಲ್ಲ, ಅವ್ರದ್ದು ಸ್ವಂತಕ್ಕೂ ಏನೂ ಇಲ್ಲ. ಏನು ವರ್ಕ್ ಆಯಿತು? ತಲೆ. ಅಗೇನ್ ಹೋಗಿ ಚೆಕ್ ಮಾಡಿರಿ, ಇದನ್ನು ಮಾಡಿದವ್ರು ಯಾರು PUC ಟಾಪರ್ ಆಗಿದ್ರು, SLC ಟಾಪರ್ ಆಗಿದ್ರು. ನಮಗೆಲ್ಲ ಹಾಟ್ ಫೇವ್ರೇಟ್ ಇದು ಆ್ಯಪಲ್ ಫೋನ್. ಮಾಡಿದ್ಯಾರು? ಸ್ಟೀವ್ ಜಾಬ್ಸ್. ಕಾಲೇಜ್ ಡ್ರಾಪ್ಔಟ್. ಅವನೊಂದು ಮಾತು ಭಾಳ ಚಂದ ಹೇಳ್ತಾನೆ, ಕಡು ಬಡತನ ಇತ್ತು, ಇಸ್ಕಾನ್ನಲ್ಲಿ ಊಟ ಮಾಡ್ತಿದ್ದ ಅವನು. ಊಟಕ್ಕಾಗಿ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು ಇಸ್ಕಾನಿಗೆ. ಅವನು ಕಾಲೇಜ್ ಫೀಸ್ ಕಟ್ಟೋಕ್ಕಾಗದೆ ಡ್ರಾಪ್ಔಟ್ ಆದಮೇಲೆ ಕ್ಯಾಲಿಗ್ರಫಿ ಕ್ಲಾಸಿಗೆ ಹೋಗ್ತಾನೆ, ಅಕ್ಷರ ಬರೆಯೋ ಕ್ಲಾಸಿಗೆ. ಆ ಕ್ಷಣದಲ್ಲಿ ಇದರಿಂದ ಏನು ಲಾಭ ಅಂತ ನನಗೂ ಗೊತ್ತಿರಲಿಲ್ಲ. ಚಂದ ಬರಿಬೋದಲ್ಲ ಅಂತ ಹೋದೆ. ನಾನು ಆ್ಯಪಲ್ ಕಂಪನಿ ಕಟ್ಟಿದಾಗ ಎಷ್ಟೆಷ್ಟು ಚಂದ ಫಾಂಟ್ ಮಾಡಿದೆ ಗೊತ್ತಾ ನಾನು ಅಂತ. ಸ್ಟೀವ್ ಜಾಬ್ಸ್ ಅಷ್ಟು ಚೆನ್ನಾಗಿ ಕ್ಯಾಲಿಗ್ರಫಿ ಕಲಿತಿರದೇ ಹೋಗಿದ್ದರೆ ಇವತ್ತು ನಾವು ಕಂಪ್ಯೂಟರ್ ಫಾಂಟ್ಗಳನ್ನು ನೋಡ್ತೀವಲ್ಲ, ಬಹುಶಃ ಇರ್ತಿರ್ಲಿಲ್ಲ. ಸ್ಟೀವ್ ಜಾಬ್ಸ್ ಹೇಳ್ಕೊಂಡಿದ್ದದನ್ನ. ಹೀಗೆ ನನ್ನ PUC ಫೇಲ್ ಆದವನು ಹೆಂಗೆ ಪ್ರತಿಭಾ ಪುರಸ್ಕಾರ ಕರೆದಿರ್ದಿರಲ್ಲ ಇವತ್ತು, ಹಾಗೆ ಸ್ಟೀವ್ ಜಾಬನ್ನು ಒಂದು ಸಲ ಒಂದು ಕಾಲೇಜಿನ ಕಾನ್ವೊಕೇಷನಿಗೆ ಕರೆದಿದ್ರು. ಆತ ಹೇಳ್ದ, ಕಾನ್ವೊಕೇಷನ್ ಫಂಕ್ಷನಿಗೆ ಅತಿ ಹತ್ತಿರ ನಾನು ಇವತ್ತೇ ಬಂದಿದ್ದು ಅಂತ ಹೇಳ್ತಾನೆ ಅವನು. ಇಷ್ಟು ಹತ್ತಿರ ಸಹಿತ ಈ ಸ್ಟೇಜಿಗೆ ಬಂದಿರಲಿಲ್ಲ ನಾನು, ಇವತ್ತು ಕರೆದಿದ್ದೀರಿ ಅಂತ. ನಾನು ಯಾರನ್ನೂ ಡಿಸ್ಕರೇಜ್, ಯಾರನ್ನೂ ಎನ್ಕರೇಜ್ ಅಂತಲ್ಲ. ಮತ್ತೆ ಹೇಳ್ತೀನಿ, ನಿಮ್ಮ ಸಮಯ, ಏಕಾಗ್ರತೆ ಚಾನಲೈಸ್ ಮಾಡ್ಕೊಳ್ಳಿ. ಬಿಲ್ ಗೇಟ್ಸ್ ಒಂದು ಕಾಲದ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ, ಮೈಕ್ರೋಸಾಫ್ಟ್ನ ಫೌಂಡರು. ಹೊರಗಿನವ್ರನ್ನ ಯಾಕೆ ನೋಡ್ತೀರಿ? ನಮ್ಮ ನಾರಾಯಣ ಮೂರ್ತಿಗಳು, ಇನ್ಫೋಸಿಸ್ಸು. ನಾನು ಪೊಲೀಸ್ ನೌಕರಿಯನ್ನು ತಗೊಳ್ತಾ ಇಲ್ಲ, ಅದೇನೋ ಅಂದರೆ ಮಾಡಬಾರ್ದು ಕೆಲಸ ಅಂತ ಹೇಳ್ತಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಆಗೋದೇ ಉದ್ದೇಶ ಆಗಿದ್ರೆ MSc ಯಾಕೆ ಮಾಡಿದ್ರಿ? ಅಷ್ಟು ಕಷ್ಟಪಟ್ಟು ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಹೋದು 85% ಯಾಕೆ ಮಾಡಿದ್ರಿ? ನೀವು ಕಾನ್ಸ್ಟೇಬಲ್ ಆಗೋದೇ ಉದ್ದೇಶ ಆಗಿದ್ದರೆ SSLC ಮಾಡಿರುವಂಥ ಅಥವಾ PUC ಇದೆಯಾ ಪೊಲೀಸ್ ಕಾನ್ಸ್ಟೇಬಲ್ಗೆ, ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಗುರಿ ಇನ್ನೇನೂ ಇಲ್ವಾ? ಎಂಜಿನಿಯರಿಂಗ್ ಮುಗಿಸಿ ಪೊಲೀಸ್ ಕಾನ್ಸ್ಟೇಬಲ್ ಆದವ್ರು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಎಂಜಿನಿಯರಿಂಗ್ ಯಾಕೆ ಮಾಡಬೇಕಾಗಿತ್ತು? ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತೀನಿ. ನಾನು ಕರಿಯರ್ ಚಾಯ್ಸನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅಷ್ಟ್ಯಾಕೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿದ್ರಿ? ನನ್ನ ಕ್ಲಾಸಲ್ಲಿ SLCಲಿ ಐ ಥಿಂಕ್ ಫಸ್ಟ್ ರ್ಯಾಂಕಿಂದ ನಮ್ಮ ಕ್ಲಾಸಲ್ಲಿ, ನಾನು ಹೇಳೋದಕ್ಕಾಗ ಸ್ಟೇಟ್ ಅಲ್ಲ, ಫಸ್ಟಿಂದ 10th ತನಕ ತಗೊಂಡವ್ರು. ನಾನು 3rd ಇದ್ದೆ, ಹೈಸ್ಕೂಲಿಗೆ 3rd ಇದ್ದೆ, ನಾನು 3ರಲ್ಲಿ ಫಸ್ಟ್ ಇದ್ದೆ. ನಾನು ಫಸ್ಟಿಂದ 10th ತನಕ ತೊಗೊಂಡ್ರೆ ಸಾರಾ ಸೆಕ್ಟಾಗಿ ಸೈನ್ಸ್ಗೆ ಹೋದ್ರು. ಪಿಯರ್ ಪ್ರೆಷರ್ ಇತ್ತದ. ಹಾಗೆ ನಾವಿಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ,